ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ರೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ಡ್ರಿಫ್ಟ್ ವೆಲಾಸಿಟಿ, ಮೊಬಿಲಿಟಿ, ರಿಲ್ಯಾಕ್ಸೇಷನ್ ಟೈಮ್ ಈ ರೀತಿ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡಿದ್ವಿ. ನಂತರ ಈ ಕ್ಲಾಸಲ್ಲಿ ನಾವು ಡೆರಿವೇಷನ್ನ ಮಾಡ್ತಿದ್ದೇವೆ. ಯಾವ ಡೆರಿವೇಷನ್ ಅಂತ ತಿಳ್ಕೊಳ್ಳೋದಾದರೆ ವಿ ಆರ್ ಡಿರೈವಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ಈ ಎಕ್ಸ್ಪ್ರೆಷನ್, ಆ್ಯಂಡ್ ವಿ ಆರ್ ಡಿರೈವಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ, ಈ ಲಾಸ್ಟ್ ಇಕ್ವೇಷನ್. ಇವುಗಳನ್ನು ಡಿರೈವ್ ಮಾಡ್ತಿದ್ದೀವಿ. ಸೊ ಎಲ್ಲ ಸ್ಟೆಪ್ಗಳನ್ನು ಕೂಡ ಈಸಿಯಾಗಿ ತಿಳಿದುಕೊಳ್ತಾ ಇದ್ದಾವೆ. ಕ್ಲಾಸ್ ಅರ್ಥ ಆಗತ್ತೆ. ರಿಲ್ಯಾಕ್ಸ್ ಆಗಿರಿ, ಬಟ್ ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಅರ್ಥ ಆಗತ್ತೆ. ಸರಿ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲದಾಗಿ ವಿ ಆರ್ ಕನ್ಸಿಡರಿಂಗ್ ಎ ಕಂಡಕ್ಟರ್ ವಿಚ್ ಈಸ್ ಇನ್ ಸಿಲಿಂಡ್ರಿಕಲ್ ಶೇಪ್. ಇಲ್ಲೊಂದು ಸಿಲಿಂಡ್ರಿಕಲ್ ಕಂಡಕ್ಟರ್ ಇದೆ, ಅದನ್ನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ದಾರೆ. ಆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ಸ್ಟ್ರೆಂತ್ ಇ ಆಗಿರುತ್ತೆ. ಸರಿನಾ? ನಂತರ ಈ ಕಂಡಕ್ಟರ್ ಏನಿದೆ ಅದನ್ನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ದಾರೆ. ಆ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಈ ಕಡೆ ಇದೆ. ನಿಮಗೆ ಈಗಾಗಲೇ ಗೊತ್ತಿದೆ ಡ್ರಿಫ್ಟ್ ವೆಲಾಸಿಟಿ ಅಂದ್ರೇನು. ಒಂದು ಕಂಡಕ್ಟ್ರಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಆ ಕಂಡಕ್ಟರ್ಗೆ ಅಪ್ಲೈ ಮಾಡೋಂತಹ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಈ ಕಡೆ ಇದ್ದರೆ ಅದರ ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆವಾಗ ಆ ಎಲೆಕ್ಟ್ರಾನ್ಗೆ ಇರುವಂತಹ ವೆಲಾಸಿಟಿಯನ್ನು ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಈಗ ಏನು ಮಾಡಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡನ್ನು ಈ ಡೈರೆಕ್ಷನ್ ಅಪ್ಲೈ ಮಾಡಿದ್ದಾರೆ. ಹಾಗಿದ್ರೆ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಅದರ ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ವಿತ್ ವೆಲಾಸಿಟಿ ವಿ ಡಿ, ವಿಚ್ ಈಸ್ ಕಾಲ್ಡ್ ಏನಾಗಿತ್ತು, ಡ್ರಿಫ್ಟ್ ವೆಲಾಸಿಟಿ. ಸರಿನಾ? ನಂತರ ಈ ಸಿಲಿಂಡ್ರಿಕಲ್ ಕಂಡಕ್ಟರ್ ಏನಿದೆ, ಸೊ ಅದರ ಏರಿಯಾ ಎ ಅಂತ ಇದೆ. ನಂತರ ಸಿಲಿಂಡರ್ನ ಲೆಂತ್ ಏನಿದೆ ಅದು ಡೆಲ್ಟಾ ಎಕ್ಸ್ ಆಗಿರುತ್ತೆ, ಲೆಂತ್. ಸರಿನಾ? ಆ ಡೆಲ್ಟಾ ಎಕ್ಸ್ ಲೆಂತ್ ಏನಿದೆ ಅದನ್ನು ವಿ ಡಿ ಇಂಟು ಡೆಲ್ಟಾ ಟಿ ಅಂತ ಬರ್ತಿದ್ದಾರೆ. ಅದನ್ನು ಯಾಕೆ ಅಂತ ಕೂಡ ತಿಳ್ಕೊಳ್ಳೋಣ ಮುಂದೆ. ಸರಿನಾ? ಸರಿ, ಆಗಿದ್ರೆ ಈ ಡಯಾಗ್ರಾಮ್ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ಕನ್ಸಿಡರೇಷನನ್ನು ಬರ್ತಿದ್ದೀವಿ. ಕನ್ಸಿಡರೇಷನ್ನ ಏನು ಬರ್ತಿದ್ದೀವಿ ನಾವು, ಲೆಟ್ ಇ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ applied towards left, then electrons drift towards right with the velocity vd. ಅಂದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ಟುವಾರ್ಡ್ಸ್ ಲೆಫ್ಟ್ ಅಪ್ಲೈ ಮಾಡಿದರೆ ಅವಾಗೇನಾಗುತ್ತೆ, ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಮೂವಿಂಗ್ ಟುವಾರ್ಡ್ಸ್ ರೈಟ್, ದಟ್ ಇಸ್ ಇನ್ ಆಪೋಸಿಟ್ ಡೈರೆಕ್ಷನ್ ವಿತ್ ವೆಲಾಸಿಟಿ ವಿ ಡಿ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ಡ್ರಿಫ್ಟ್ ವೆಲಾಸಿಟಿ ಏನಿದೆ ಅದರ ಎಕ್ಸ್ಪ್ರೆಷನ್ ನಾವು ಸ್ಟಡಿ ಮಾಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಏನಾಗಿತ್ತು, ವಿ ಡಿ ಇಸ್ ಈಕ್ವಲ್ ಟು ಮೈನಸ್ ಇ ಇ ಟೋ ಡಿವೈಡೆಡ್ ಬೈ ಎಮ್ ಅಂತ. ಇಲ್ಲಿ ನಾವು ಮಾಡ್ ಆಫ್ ವಿ ಡಿ ಅಂತ ಬರ್ತಿದ್ದೀವಿ. ನಾವು ಮ್ಯಾಗ್ನಿಟ್ಯೂಡ್ ಅಷ್ಟೇ ಕನ್ಸಿಡರ್ ಮಾಡ್ತಿದ್ದೀವಿ. ಆವಾಗ ನೆಗೆಟಿವ್ ಸೈನ್ ಏನಾಗುತ್ತೆ, ರಿಮೂವ್ ಆಗುತ್ತೆ, ಅಥವಾ ಅದನ್ನು ಇಗ್ನೋರ್ ಮಾಡ್ತೀವಿ. ಸೊ ಏನಾಗುತ್ತೆ, ಮಾಡ್ ಆಫ್ ವಿ ಡಿ ಇಸ್ ಈಕ್ವಲ್ ಟು ಇ ಟೋ ಡಿವೈಡೆಡ್ ಬೈ ಎಮ್ ಇಂಟು ಮಾಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸರಿನಾ? ಅಂದರೆ ಇದೇ ಎಕ್ಸ್ಪ್ರೆಷನನ್ನು ಮಾಡಲಸ್ ಯೂಸ್ ಮಾಡಿ ಬರ್ದಿರೋದು. ಅದು ಇಕ್ವೇಷನ್ ನಂಬರ್ 1 ಆಗಿರುತ್ತೆ. ಸೊ ಇದರಲ್ಲಿರುವಂತಹ ಟರ್ಮ್ಸ್ ನಿಮ್ಗೆ ಗೊತ್ತಿದೆ, ಆದರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ಮಾಲ್ ಇ ಏನಿದೆ ಅದೇನಾಗಿರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಸರಿನಾ? ಸರಿ, ಅದಂದ್ರೆ ಟೋ ಅಂತಿದೆ, ಹಾಗಂದ್ರೆ ಏನು, ರಿಲ್ಯಾಕ್ಸೇಷನ್ ಟೈಮ್. ನಂತರ ಕ್ಯಾಪಿಟಲ್ ಇ ಅಂತಿದೆ, ಅದೇನಾಗಿರುತ್ತೆ, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಟುವರ್ಡ್ಸ್ ಲೆಫ್ಟ್ ಅಪ್ಲೈ ಮಾಡಿದಂತಹ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಆಗಿರುತ್ತೆ. ಎಮ್ ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್ ಆಗಿರುತ್ತೆ. ನೆಕ್ಸ್ಟ್ ಏನು ಅದನ್ನು ತಿಳ್ಕೊಳ್ಳೋದಾದರೆ, ಲೆಟ್ ಎನ್ ಬಿ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ವಾಲ್ಯೂಮ್, ದೆನ್ ಟೋಟಲ್ ಚಾರ್ಜ್ ಪ್ರೆಸೆಂಟ್ ಇನ್ ಯೂನಿಟ್ ವಾಲ್ಯೂಮ್ ಈಸ್. ಅದರ ಎಕ್ಸ್ಪ್ರೆಷನನ್ನು ಬರಿತೀವಿ, ಮೆಥಮೆಟಿಕಲ್ ಎಕ್ಸ್ಪ್ರೆಷನ್. ಸೊ ಆ ಟೋಟಲ್ ಚಾರ್ಜ್ ಪ್ರೆಸೆಂಟ್ ಇನ್ ಯೂನಿಟ್ ವಾಲ್ಯೂಮ್ ಅದನ್ನು ನಾವು ಡೆಲ್ಟಾ ಕ್ಯೂ ಅಂತ ಬರಿತಾ ಇದ್ದೀವಿ. ಡೆಲ್ಟಾ ಕ್ಯೂ ಅಂದರೆ ಏನಾಗಿರುತ್ತೆ, ಟೋಟಲ್ ಚಾರ್ಜ್ ಪ್ರೆಸೆಂಟ್ ಇನ್ ಯೂನಿಟ್ ವಾಲ್ಯೂಮ್. ಇಲ್ಲಿ ವಿ ಅಂತೇಳಿದ್ದೆ, ಅಂದರೆ ಎನ್ ಇಂಟು ವಿ ಅಂತ ಬರ್ತಿದ್ದೇವೆ. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಎನ್ ಇಂಟು ವಿ ಅಂತ ಬರ್ತಿದ್ದೇವೆ. ಎನ್ ಅಂದರೆ ಏನಾಗಿತ್ತು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಯೂನಿಟ್ ವಾಲ್ಯೂಮ್, ಅದನ್ನು ಎನ್ ಅಂತ ಬರ್ತಿದ್ದಾರೆ. ಅದರಿಂದ ಏನು ಮಾಡ್ತಾರೆ, ವಾಲ್ಯೂಮ್ ಏನಿದೆ ಅದಕ್ಕೆ ಮಲ್ಟಿಪ್ಲೈ ಮಾಡ್ತಾರೆ, ಎನ್ ಇಂಟು ವಿ ಅಂತ ಆಯಿತು. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ವಿ ಅಂದ್ರೇನು, ವಾಲ್ಯೂಮ್. ವಾಲ್ಯೂಮ್ ಆಫ್ ದಿಸ್ ಸಿಲಿಂಡ್ರಿಕಲ್ ಕಂಡಕ್ಟರ್. ಇಲ್ಲಿ ಏರಿಯಾ ಇದೆ, ಇಲ್ಲಿ ಲೆಂತ್ ಇದೆ.
ಸೊ ಒಂದು ಸಿಲಿಂಡರ್ ಇದ್ದರೆ ಅದರ ಲೆಂತ್ ಮತ್ತು ಏರಿಯಾ ಮಲ್ಟಿಪ್ಲೈ ಮಾಡಿದ್ರೆ ಯಾವ ಕ್ವಾಂಟಿಟಿ ಸಿಗುತ್ತೆ ವಾಲ್ಯೂಮ್. ಈ ವಾಲ್ಯೂಮ್ ಏನಿದೆ ಅದರ ನಾವೇನು ಬರಿಬೋದು, ಏರಿಯಾ ಇಂಟು ಲೆಂತ್ ಅಂತ ಬರಿಬಹುದು. ಅದಕ್ಕೋಸ್ಕರ ಏರಿಯಾ ಇಂಟು ಲೆಂತ್ ಅದನ್ನು ಬರ್ತಿದ್ದೀವಿ. ಸೊ ಡೆಲ್ಟಾ ಕ್ಯೂನ ಹಾಗೆ ಬರ್ಕೊಂಡ್ವಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಈಸ್ ಈಕ್ವಲ್ ಟು ಎನ್ ಕೂಡ ಹಾಗೆ ಬರ್ಕೊಂಡ್ವಿ. ವಾಲ್ಯೂಮ್ ಏನಿದೆ ಅದನ್ನು ನಾವೇನು ಬರಿಬೋದು, ಏರಿಯಾ ಇಂಟು ಲೆಂತ್ ಅಂತ ಬರಿಬೋದು, ಹಾಗೆ ಬರ್ತಿದ್ದೀವಿ. ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಮತ್ತು ಕೂಡ ಸಿಂಪ್ಲಿಫೈ ಮಾಡಿ ಬರಿತೀವಿ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಡೆಲ್ಟಾ ಕ್ಯೂ ಇತ್ತು, ಅದನ್ನು ಹಾಗೆ ಬರ್ಕೊಂಡ್ವಿ. ಅದರ ನಂತರ ಇಲ್ಲಿ ಎನ್ ಇದೆ ಅಂದರೆ ರೈಟ್ ಈಸ್ ಈಕ್ವಲ್ ಟು ಬರೆದು ರೈಟ್ ಹ್ಯಾಂಡ್ ಸೈಡಲ್ಲಿ ಎನ್ ಇದೆ ಅದನ್ನು ಹಾಗೆ ಬರ್ಕೊಂಡ್ವಿ. ಅದ ನಂತರ ಎ ಇದೆ ಅದನ್ನು ಕೂಡ ಹಾಗೆ ಬರ್ಕೊಂಡ್ವಿ. ಇಲ್ಲಿ ಡೆಲ್ಟಾ ಎಕ್ಸ್ ಏನಿದೆ ಅದನ್ನು ವಿ ಡಿ ಇಂಟು ಡೆಲ್ಟಾ ಟಿ ಅಂತ ಬರೆದ್ವಿ. ಹೇಗೆ ಅಂತ ಹೇಳ್ಕೊಳ್ಳೋದಾದ್ರೆ, ಈಗ ವಿ ಡಿ ಅಥವಾ ಜನರಲಿ ವಿ ಡಿ ಅಂದ್ರೇನು, ವೆಲಾಸಿಟಿ ಆಗಿರುತ್ತೆ. ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಅಂತ ಬರಿಬೋದು. ಸೊ ಈ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಬರೆದ್ವಿ. ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಎಕ್ಸ್, ಟೈಮ್ ಡೆಲ್ಟಾ ಟಿ. ಸೊ ವಿ ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರಿಬೋದು. ಹಾಗಿದ್ರೆ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವಿ ಡಿ ಇಂಟು ಡೆಲ್ಟಾ ಟಿ. ಸೊ ಅದಕ್ಕೋಸ್ಕರ ಇಲ್ಲಿ ಡೆಲ್ಟಾ ಎಕ್ಸ್ ಇದ್ದಲ್ಲಿ ವಿ ಡಿ ಇಂಟು ಡೆಲ್ಟಾ ಟಿ ಅಂತ ಬರೆದ್ವಿ. ಯಾವ ಇಕ್ವೇಷನ್ ಸಿಕ್ತು ಹಾಗಾದ್ರೆ ನಮಗೆ, ಡೆಲ್ಟಾ ಕ್ಯೂ ಈಸ್ ಈಕ್ವಲ್ ಟು ಎನ್ ಎ ವಿ ಡಿ ಡೆಲ್ಟಾ ಟಿ ಇಕ್ವೇಷನ್ ಸಿಕ್ತು. ಇದು ನಂಬರ್ ಆಫ್ ಚಾರ್ಜ್ ಆಯಿತು. ಈಗ ಅದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಈ ಇಕ್ವೇಷನ್ನ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಅದಕ್ಕೆ ಚಾರ್ಜ್ ಆಫ್ ಎಲೆಕ್ಟ್ರಾನಿಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ, ಆವಾಗ ನಮಗೆ ಟೋಟಲ್ ಚಾರ್ಜ್ ಸಿಗುತ್ತೆ. ಅದನ್ನು ಬರ್ತಿದ್ದೀವಿ, ಇಲ್ಲಿದೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಮೈನಸ್ ಎನ್ ಇ ಎ ವಿ ಡಿ ಡೆಲ್ಟಾ ಟಿ, ಇಕ್ವೇಷನ್ ನಂಬರ್ 2. ಈ ಇಕ್ವೇಷನ್ ಹೇಗೆ ಬಂತು ಅಂತ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಈ ಇಕ್ವೇಷನ್ ಇತ್ತು, ಅದಕ್ಕೇನು ಮಾಡಿದ್ವಿ ನಾವು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇ ಏನಿದೆ ಅದರಿಂದ ಮಲ್ಟಿಪ್ಲೈ ಮಾಡಿದ್ವಿ ಅಷ್ಟೇ. ಸೊ ಈ ಇಕ್ವೇಷನ್ ಕ್ಲಿಯರ್ ಆಯಿತು. ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಕ್ಲಿಯರ್ ಆಯಿತು. ಈಗ ಲೆಟ್ ಐ ಬಿ ದ ಕರೆಂಟ್ ಫ್ಲೋವಿಂಗ್ ಥ್ರೂ ದ ಕಂಡಕ್ಟರ್ ಇನ್ ಅ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ. ಡೆಲ್ಟಾ ಟಿ ಅಂತ ಹೇಳಿದ್ರೆ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್, ಐ ಅಂದರೆ ಕರೆಂಟ್. ಈಗ ಕರೆಂಟ್ ಏನಿದೆ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳಿದ್ರೆ, ಕರೆಂಟ್ ಈಸ್ ಚಾರ್ಜ್ ಫ್ಲೋವಿಂಗ್ ಪರ್ ಯೂನಿಟ್ ಟೈಮ್ ಥ್ರೂ ಎ ಪರ್ಟಿಕ್ಯುಲರ್ ಏರಿಯಾ ಆಫ್ ಎ ಕಂಡಕ್ಟರ್. ಅದರೊಂದು ಏರಿಯಾ ಇದೆ, ಏರಿಯಾ ಆಫ್ ಎ ಕಂಡಕ್ಟರ್ ಇದೆ, ಅದರೊಳಗಡೆ ಒಂದು ಪರ್ಟಿಕ್ಯುಲರ್ ಟೈಮ್ ಇಂಟರ್ವಲ್ ಒಳಗಡೆ ಎಷ್ಟು ಚಾರ್ಜಸ್ ಫ್ಲೋ ಆಗ್ತಾ ಇದೆ ಅದನ್ನು ಮೇಜರ್ ಮಾಡಿದ್ರೆ ನಮಗೆ ಕರೆಂಟ್ ಸಿಗುತ್ತೆ. ಹಾಗಿದ್ರೆ ಐ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಅಂತ ಬರಿಬೋದು. ಐ ಅಂದರೆ ಕರೆಂಟ್ ಆಗಿರುತ್ತೆ. ಸೊ ಐ ಈಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಟಿ ಅಂತ ಬರಿತೀವಲ್ಲ, ಅದರೊಳಗಡೆ ಕ್ಯೂ ಅಂದರೆ ಚಾರ್ಜ್, ಟಿ ಅಂದರೆ ಟೈಮ್ ಆಗಿರುತ್ತೆ. ಸೊ ಈಗ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಡೆಲ್ಟಾ ಟಿ, ಆ ಟೈಮ್ನಲ್ಲಿ ಫ್ಲೋ ಆಗ್ತಾ ಇರುವಂತಹ ಚಾರ್ಜ್ ಏನಿದೆ ಅದನ್ನು ಡೆಲ್ಟಾ ಕ್ಯೂ ಅಂತ ಬರಿಬೋದು. ಹಾಗಿದ್ರೆ ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಆಗುತ್ತೆ. ಅದನ್ನೆಲ್ಲ ಬರೆದಿರೋದು ಐ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಟಿ ಅಂತ. ಹಾಗಿದ್ರೆ ಇಲ್ಲಿ ಡೆಲ್ಟಾ ಕ್ಯೂ ಇದೆ, ಅದನ್ನು ಹೇಗೆ ಬರಿಬೋದು, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಡೆಲ್ಟಾ ಟಿ ಬರಿಬೋದಾ, ಬರಿಬೋದು. ಅದಕ್ಕೋಸ್ಕರ ಬರ್ದಿದ್ದೀವಿ. ಏನು ಹೇಳಿ, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಡೆಲ್ಟಾ ಟಿ, ಇಕ್ವೇಷನ್ ನಂಬರ್ 3. ಸರಿನಾ? ಸರಿ. ಹಾಗಿದ್ರೆ ಫ್ರಾಮ್ ಇಕ್ವೇಷನ್ 2 and 3 ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡೆಲ್ಟಾ ಕ್ಯೂ ಇದೆ. ಹಾಗಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂತಹ ಟರ್ಮ್ಸನ್ನು ನಾವೇನು ಮಾಡ್ಬೋದು, ಈಕ್ವೇಟ್ ಮಾಡ್ತಾ ಇದ್ದೀವಿ ನಾವೀಗ. ಫ್ರಾಮ್ ಇಕ್ವೇಷನ್ 2 and 3 ಇಲ್ಲಿ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಡೆಲ್ಟಾ ಟಿ ಇದೆ, ಅದನ್ನಲ್ಲಿ ಬರ್ಕೊಂಡ್ವಿ. ಈಸ್ ಈಕ್ವಲ್ ಟು ಇಲ್ಲಿ ಮತ್ತೊಂದು ಟರ್ಮ್ ಇದೆ ಅಲ್ವಾ ರೈಟ್ ಹ್ಯಾಂಡ್ ಸೈಡಲ್ಲಿ, ಸೊ ಅದನ್ನಲ್ಲಿ ಬರ್ಕೊಂಡ್ವಿ. ದಟ್ ಈಸ್ ಮೈನಸ್ ಎನ್ ಇ ಎ ವಿ ಡಿ ಡೆಲ್ಟಾ ಟಿ. ಸರಿ ಇದೆಯಾ? ಇಕ್ವೇಷನ್ ಬಂತು ಹೇಳಿ, ಐ ಇಂಟು ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಮೈನಸ್ ಎನ್ ಇ ಎ ವಿ ಡಿ ಡೆಲ್ಟಾ ಟಿ ಅಂತ ಬಂತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ರೈಟ್ ಹ್ಯಾಂಡ್ ಸೈಡ್ ಡೆಲ್ಟಾ ಟಿ ಟರ್ಮ್ ಕಾಮನ್ ಇದೆ, ಅದೇನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಫೈನಲ್ ಯಾವ ಎಕ್ಸ್ಪ್ರೆಷನ್ ಬರುತ್ತೆ ಹೇಳಿ, ಐ ಇಸ್ ಈಕ್ವಲ್ ಟು ಮೈನಸ್ ಎನ್ ಇ ಎ ವಿ ಡಿ ಅಂತ ಬರುತ್ತೆ. ಸರಿ ಇದೆಯಾ? ಸರಿ ಇದೆ. ಈಗ ಕರೆಂಟ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ಅ ಮೇಜರ್ ಆಫ್ ಚಾರ್ಜ್ ವಿಚ್ ಈಸ್ ಫ್ಲೋವಿಂಗ್ ಥ್ರೂ ಎ ಕಂಡಕ್ಟರ್ ಪರ್ ಯೂನಿಟ್ ಟೈಮ್. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನೆಗೆಟಿವ್ ಸೈನ್ ಏನಿದೆ ಅದನ್ನು ಇಗ್ನೋರ್ ಮಾಡ್ತೀವಿ ಅಥವಾ ಅದನ್ನು ರಿಮೂವ್ ಮಾಡ್ತೀವಿ.
ಆವಾಗ ಏನಾಗುತ್ತೆ ಎಕ್ಸ್ಪ್ರೆಷನ್ I is equal to NEAVD ಅಂತ ಆಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಫ್ಲೋವಿಂಗ್ ಥ್ರೂ ದ ಕಂಡಕ್ಟರ್ ಇನ್ ಟರ್ಮ್ಸ್ ಆಫ್ ಏನಾಯಿತು ಡ್ರಿಫ್ಟ್ ವೆಲಾಸಿಟಿ. ಕ್ಲಿಯರ್ ಆಯಿತಾ? ಇಕ್ವೇಷನ್ ನಂಬರ್ 4. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅಲ್ಲಿ ವಿ ಡಿ ಏನಿದೆ ಡ್ರಿಫ್ಟ್ ವೆಲಾಸಿಟಿ, ಅಲ್ಲಿ ಈ ಎಕ್ಸ್ಪ್ರೆಷನನ್ನು ಯೂಸ್ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ, ಕಂಡಕ್ಟಿವಿಟಿ ಏನಿದೆ ಅದರ ಎಕ್ಸ್ಪ್ರೆಷನ್ ಸಿಗುತ್ತೆ. ಅದು ಹೇಗೆ ಅಂತ ಈಗ ತಿಳ್ಕೊಳ್ಳೋಣ. ಈ ಎಕ್ಸ್ಪ್ರೆಷನ್ ಕ್ಲಿಯರ್ ಆಯಿತಾ? ಇದರಲ್ಲಿ I is equal to NEAVD, ಅಲ್ಲಿ ವಿ ಡಿ ಇದೆ. ಸೊ ವಿ ಡಿ ಏನಿದೆ ಅದರ ಎಕ್ಸ್ಪ್ರೆಷನ್ ಬರ್ತಿದ್ವಿ ನಾವು E ಟು E ಡಿವೈಡೆಡ್ ಬೈ ಎಮ್ ಅಂತ. ಸೊ ಅಲ್ಲಿ ವಿ ಡಿ ಇದೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಟರ್ಮನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. ಅವಾಗೇನಾಯಿತು, I ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ I ಈಸ್ ಈಕ್ವಲ್ ಟು NEA ಅದನ್ನು ಹಾಗೆ ಬರ್ಕೊಂಡ್ವಿ. ನಂತರ ವಿ ಡಿ ಏನಿದೆ ವಿ ಡಿ ಅಲ್ಲಿ ಈ ಟರ್ಮನ್ನು ಬರ್ತಿದ್ದೀವಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ E ಟು E ಡಿವೈಡೆಡ್ ಬೈ ಎಮ್ ಅಂತ ಆಯಿತು. ಕ್ಲಿಯರ್ ಈಸಿ ಇದೆ. ಅದರಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಇಕ್ವೇಷನನ್ನು ಸಿಂಪ್ಲಿಫೈ ಮಾಡ್ತೀವಿ. ಯಾಕೆ, ನಮಗೆ ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ಬೇಕು ಅದಕ್ಕೋಸ್ಕರ. ಸೊ I ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಹೇಳಿದ್ರೆ NEA E ಟು E ಡಿವೈಡ್ ಬೈ ಎಮ್ ಅಂತ ಇದೆ. ನಂತರ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಎ ಏನಿದೆ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೆಗೆದುಕೊಂಡು ಬರ್ತೀವಿ. ಅವಾಗೇನಾಗುತ್ತೆ I ಡಿವೈಡೆಡ್ ಬೈ ಎ ಆಗುತ್ತೆ, I ಡಿವೈಡ್ ಬೈ ಎ ಆಗುತ್ತೆ, ಈಸ್ ಈಕ್ವಲ್ ಟು NE ಇಲ್ಲಿ ಮತ್ತೊಂದು ಇ ಇದೆ, ಏನಾಗುತ್ತೆ E ಸ್ಕ್ವೇರ್ ಆಗುತ್ತೆ. ಸೊ NE ಸ್ಕ್ವೇರ್ ಟು E ಡಿವೈಡ್ ಬೈ ಎಮ್ ಅಂತ ಆಯಿತು. ಕ್ಲಿಯರ್ ಆಯಿತಾ? I ಬೈ ಎ ಇಸ್ ಈಕ್ವಲ್ ಟು NE ಸ್ಕ್ವೇರ್ ಟು ಡಿವೈಡ್ ಬೈ ಎಮ್ ಇಂಟು E ಅಂತ ಆಯಿತು. ಈ ಎಕ್ಸ್ಪ್ರೆಷನ್ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ I ಬೈ ಎ ಅಂದರೆ ನಮ್ಗೆ ಗೊತ್ತಿದೆ ಏನಾಗಿತ್ತು, ಕರೆಂಟ್ ಡೆನ್ಸಿಟಿ, ಅದನ್ನು ಜೆ ಅಂತ ಬರಿತಿದ್ವಿ. ಸೊ ಜೆ ಅಂತ ಬರ್ತಿದ್ದೀವಿ. ಜೆ ಈಸ್ ಈಕ್ವಲ್ ಟು NE ಸ್ಕ್ವೇರ್ ಟು ಡಿವೈಡ್ ಬೈ ಎಮ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ E. ಸರಿ ಇದೆಯಾ? ದಟ್ ಈಸ್ ಇಕ್ವೇಷನ್ ನಂಬರ್ 5. ನಂತರ ಈ ಎಕ್ಸ್ಪ್ರೆಷನ್ ಏನಿದೆ ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ, ಇದನ್ನು ನಾವು ಆಲ್ರೆಡಿ ಡಿರೈವ್ ಮಾಡಿದ್ದೀವಿ. ಜೆ ಅಂದರೆ ಕರೆಂಟ್ ಡೆನ್ಸಿಟಿ, ಸಿಗ್ಮಾ ಅಂದರೆ ಕಂಡಕ್ಟಿವಿಟಿ, ಅದರ ನಂತರ ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದ್ಯಾಟ್ ಈಸ್ ಇಕ್ವೇಷನ್ ನಂಬರ್ 6. ಈಗ ಕಂಪೇರಿಂಗ್ ಇಕ್ವೇಷನ್ 5 ಆ್ಯಂಡ್ 6 ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಜೆ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ NE ಸ್ಕ್ವೇರ್ ಟು ಡಿವೈಡ್ ಬೈ ಎಮ್ ಇದೆ, ಅದರ ನಂತರ ಇ ಇದೆ. ಇಲ್ಲೂ ಕೂಡ ಇಕ್ವೇಷನ್ ನಂಬರ್ 6ಅಲ್ಲೂ ಕೂಡ ಇ ಇದೆ. ಹಾಗಿದ್ರೆ ಇದೆರಡು ಇಕ್ವೇಷನ್ ಕಂಪೇರ್ ಮಾಡಿದರೆ ನಮಗೇನು ಸಿಗುತ್ತೆ ಅಥವಾ ನಮಗೇನು ಗೊತ್ತಾಗುತ್ತೆ, ಸಿಗ್ಮಾ ಏನಿದೆ ದಟ್ ಸಿಗ್ಮಾ ಈಸ್ ಈಕ್ವಲ್ ಟು NE ಸ್ಕ್ವೇರ್ ಟು ಡಿವೈಡೆಡ್ ಬೈ ಎಮ್ ಅಂತ ಗೊತ್ತಾಗುತ್ತೆ. ಅದನ್ನು ಬರೆದಿರೋದು ಕಂಪೇರಿಂಗ್ ಇಕ್ವೇಷನ್ 5 ಆ್ಯಂಡ್ 6. ವಿ ಕ್ಯಾನ್ ರೈಟ್ ಸಿಗ್ಮಾ ಈಸ್ ಈಕ್ವಲ್ ಟು NE ಸ್ಕ್ವೇರ್ ಟು ಡಿವೈಡೆಡ್ ಬೈ ಎಮ್, ವಿಚ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ. ಯಾಕೆ ಸಿಗ್ಮಾ ಅಂದರೆ ಕಂಡಕ್ಟಿವಿಟಿ ಅಂತ ಗೊತ್ತಿದೆ ನಮಗೆ, ಅದಕ್ಕೋಸ್ಕರ. ಸೊ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಕೂಡ ಸಿಕ್ತು. ಸಿಗ್ಮಾ ಈಸ್ ಈಕ್ವಲ್ ಟು NE ಸ್ಕ್ವೇರ್ ಟು ಡಿವೈಡ್ ಬೈ ಎಮ್. ಸಿಗ್ಮಾ ಅಂದರೆ ಕಂಡಕ್ಟಿವಿಟಿ, ಏನಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಇ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಟು ಅಂದರೆ ಏನಾಗಿತ್ತು ರಿಲ್ಯಾಕ್ಸೇಷನ್ ಟೈಮ್. ಅದರ ಡೆಫಿನೇಷನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಗೊತ್ತಿಲ್ಲದಿದ್ರೆ ಲಾಸ್ಟ್ ಕ್ಲಾಸ್ನ ವೀಡಿಯೋನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ನಂತರ ಡಿವೈಡ್ ಬೈ ಎಮ್ ಅಂತಿದೆ, ಎಮ್ ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್. ನಂತರ ಇವಿಷ್ಟು ವಿಷಯಗಳಾಗಿತ್ತು. ಕ್ಲಾಸಲ್ಲಿ ಹೇಳಿದಂಥ ವಿಷಯ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಅಂದರೆ ನಾನು ಖುಷಿ ಆಗುತ್ತೆ ಟೀಚ್ ಮಾಡೋದು ಅರ್ಥ ಆಯಿತು ಅಂತ. ನಂತರ ಈ ಕ್ಲಾಸ್ ಏನಿದೆ ಇದರ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಈ ಕ್ಲಾಸ್ ಕೇಳುವ ಅರ್ಥ ಆಗುತ್ತೆ ಅಂತ ಅವ್ರಿಗೆ ಕೂಡ ಹೇಳಿ, ಸರಿನಾ? ಸರಿ, ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.